ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ, ಚಾರ್ಜರ್ ಕೊಡು. ನಿಧಿ, ನಿಧಿ, ನಿತ್ಯ ಚಾರ್ಜರ್ ಸಿಕ್ತಾ? ತೇಜಸ್, ನಿಧಿ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ನಿಧಿ, ನಿಧಿ, ಇಷ್ಟೊತ್ತವರೆಗೂ ನಾನು ಹುಡುಕ್ಲಿಲ್ವಾ? ಎಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನಿಧಿ, ಶಾಂತಿ, ಅವಳಿಗೇನಾದ್ರೂ ಗೊತ್ತಾದ್ರೆ ಒಂದನ್ನ ಎರಡು ಮಾಡ್ಬಿಡ್ತಾಳೆ. ಸುಮ್ಮನೆ ಗಾಬರಿ ಆಗ್ತಾಳೆ. ಏನ್ ಮಾಡೋದು? ನಿಧಿ, ನಿಧಿ, ಏನೇ ಇವಳು ಹಾ ಅನ್ನೆಲ್ಲ ಓ ಅನ್ನೆಲ್ಲ ಕೂಗ್ತಾನೆ ಇದ್ದೀನಿ. ಯಾಕೆ ಇಷ್ಟು ಬೇಗ ಮಲ್ಕೊಂಬಿಟ್ಟಿದ್ದಾಳೆ? ಚಳಿ ಎಂದದಕ್ಕೆ ಅರ್ಶದ ಹಾಲು ಕುಡ್ದು ಮಲ್ಕೊ ಅಂತ ಹೇಳಿದ್ದೀನಿ. ಅಷ್ಟೊಳಗಾಗಲೇ ಮಲಗ್ಬಿಟ್ಟಿದ್ದಾಳೆ ಅಲ್ಲ. ಎಬ್ಸೋಳ್ನ. ಏನಿದೆ, ಎದ್ದೇಳು, ಎಬ್ಸೋಳ್ನ. ಶಾಂತಿ, ಬೇಡ, ಪಾಪ ಮಲ್ಗಿದ್ದಾಳೆ. ನಿತ್ಯ ಮಲಗಿದಾಳೆ ಅಂತ ಬಿಟ್ರೆ ಬೆಳಗ್ಗೆ ಮೂಗೊರ್ಸ್ಕೊಳ್ಳೋಕ್ಕೂ ಪುರ್ಸತ್ತಿರಲ್ಲ. ಅಷ್ಟು ನೆಗಡಿ ಆಗತ್ತೆ. ಜ್ವರ ಗಿರ ಬಂದ್ರೆ ಏನೇ ಮಾಡೋದು? ಎಪ್ಸು, ಎದ್ದೇಳೆ. ಶಾಂತಿ, ಬೇಡ ಶಾಂತಿ, ಪಾಪ ಮಲ್ಗಿ ಬಿಡು. ನೀ ಯಾಕೆ ಹೀಗಾಡ್ತಾ ಇದೀಯಾ? ಅರ್ಶಿನದ ಹಾಲು ಕುಡಿದು ಮಲ್ಕೊಳ್ಳಿ, ನೆಗಡಿ ಕಡಿಮೆ ಆಗತ್ತೆ. ಹೇಳು, ಏನಿದಿ, ಹೇಳಮ್ಮ. ಎದ್ದೇಳೆ. ಶಾಂತಿ, ಅವಳು ಆಲ್ರೆಡಿ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ. ನೀನು ಹಾಲು ಕೊಟ್ರೆ ಎಲ್ಲ ಮಿಕ್ಸ್ ಆಗಿ ಪಾಪ ಹೊಟ್ಟೆ ಕೆಟ್ಟೋಗಲ್ವಾ? ಏನ್ ಕರ್ಮನೆ. ಒಂಚೂರು ನಾನು ಮಾತೆ ಕೇಳಲ್ಲ ಅಂತೀಯಲ್ಲ. ಎಪ್ಸೋಳ್ನ ಮೊದ್ಲು. ಇಲ್ಲ ನಿಧಿ, ನೋಡು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಸುಮ್ನೆ ಹೋಗಿ ಮಲ್ಕೊ. ಅಯ್ಯೋ, ಬೆಳಗ್ಗೆ ಜ್ವರ ಜಾಸ್ತಿ ಆದ್ರೆ ಮಾತಾದ್ರೆ ನೋಡ್ಕೋಬೇಕು. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಏನಪ್ಪ ಇವಳು? ಹೋದ್ಲಿ ಅವಳು. ಅಯ್ಯೋ ಕೃಷ್ಣ ಕೃಷ್ಣ, ಏನ್ ಮಾಡೋದು ಸರ್? ನನ್ನ ಮನೆಗೆ ಹೋಗ್ತೀನಿ ಸರ್. ಅಲ್ಲಿಗೆ ಹೋಗ್ತಿದ್ದೀರಾ? ಅಲ್ಲಿಗೆ ಹೋಗ್ತಿದ್ದೀರಾ ಸರ್? ಮನೆಗೆ ಅಲ್ಲಿಂದಲ್ಲ ಇರು ಸರ್. ನಾನು ಇಲ್ಲೇ ಔಸ್ಕೊಂಡಿರ್ತೀನಿ, ನೀವು ಹೋಗಿ ಸರ್. ಇಲ್ಲ ಆಡ್ತಾ ಇರಿ ಚೆನ್ನಾಗಿ. ಬಾಗ್ಲು ತೆಗಿಯಕ್ಕೆ ಯಾಕೆ ಇಷ್ಟೊತ್ತು? ಬೇರ್ತಾ ಇದೆಯಾ? ಏನಿದೆಯಾ? ಜ್ವರ ಬರಕ್ ನನ್ಗೇನಾಗಿದೆ, ವರ್ಕೌಟ್ ಮಾಡ್ತಿದ್ದೆ. ಏನ ಇಷ್ಟೊತ್ತಲ್ಲಿ ವರ್ಕೌಟಾ? ನಿದ್ದೆ ಬರ್ತಿರ್ಲಿಲ್ವಲ್ಲ. ನನ್ ಬಿಡು, ನೀನ್ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ನನ್ಗೆ ನನ್ನ ಮೊಮ್ಮಗು ನೋಡ್ಬೇಕು ಅನ್ಸ್ತು, ಅದಕ್ಕೆ. ಇವತ್ತು ನೀನ್ ಮಾತಾಡ್ದಲ್ಲ, ಆ ಮಾತು ಕೇಳಿ ನಂಗೆ ಎಷ್ಟು ಸಂತೋಷ ಆಗೋಯ್ತು ಗೊತ್ತಾ? ನನಗಂತೂ ಇವ್ ನನ್ನ ಮೊಮ್ಮಗನ, ನನ್ನ ಡಾರ್ಲಿಂಗ, ನಮ್ ಕರ್ಣನ ಅಂತ ಖುಷಿ ಆಗೋಯ್ತು ಕಣೋ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದೆ ಕಣೋ, ತುಂಬಾ ಚೆನ್ನಾಗಿ ಮಾತಾಡಿದೆ. ಮಾತಾಡೋದಕ್ಕೆ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಮಾತಾಡ್ತಿರ್ಲಿಲ್ಲ. ಇನ್ನೊಂದ್ಸಲ ಈ ತಪ್ಪು ಮಾಡಲ್ಲ. ಏನಂದ್ರೆ ನಿನಗೆ ಖುಷಿ ಆಯ್ತಲ್ವಾ? ನನ್ಗೂ ಅದೇ ಖುಷಿ ಅಂತ ಹೇಳ್ದೆ ಅಷ್ಟೇ. ಹ್ಞೂ ಕಣ, ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ಈ ಮನೆಗೆ ಗಾಳಿ ಒಂದು ಹೊಸ ಪರಿಮಳ ಬೀಸ್ತಂಗಿದೆ. ಈ ಪರಿಮಳ ನೀನು ಮಾತಿಂದ ಬಂದಂಗಿದೆ. ಇದು ಮನೇಲಿ ಶಾಶ್ವತವಾಗಿ ಉಳಿಬೇಕು, ಗಮಗಮ ಅಂತ ಇರ್ಬೇಕು. ಸರಿ ಬಂಗಾರಿ. ಡ್ಯಾಡ್, ನೀವು ಏನೇ ಮಾತಾಡಿದ್ರು
ನಾನು ಅದನ್ನ ತಲೆ ಬಗ್ಸಿ ಕೇಳ್ತೀನಿ. ಯಾಕೆ ಹೇಳಿ? ನೀವ್ ಏನೇ ಡಿಸಿಷನ್ ತಗೊಂಡ್ರು ಅದನ್ನ ಒಂದು 10 ಸಲ ಯೋಚನೆ ಮಾಡೇ ತಗೊಂಡಿರ್ತೀನಿ. ಆದ್ರೆ ಈ ಕತ್ಲೆಯಲ್ಲಿ ಕತ್ತಿ ಬೀಸೋ ಆಟಕ್ಕೆ ನಾನಿಲ್ಲ ಡ್ಯಾಡ್. ಕತ್ತಲೆಯಲ್ಲಿ ಕತ್ತಿ ಬೀಸೋದು ಆಟ ಅಂತ ಅನ್ಕೋಬೇಡ, ಮುಂದೆ ನಡೆಸೋ ಸಮರಕ್ಕೆ ಸಿದ್ಧತೆ ಅಂತ ಅನ್ಕೋ. ಡ್ಯಾಡ್, ಯಾವುದನ್ನ ಮಾಡಬಾರ್ದು ಅಂತ ಜೀವನ ಪೂರ್ತಿ ನಂಬ್ಕೊಂಡಿದ್ರೋ ಅದನ್ನೇ ಶುರು ಮಾಡ್ತಿದ್ದೀರಾ. ಯುದ್ಧ ಮಾಡೋಕ್ಕಿಂತ ಮುಂಚೆನೆ ಸೋಲೊಪ್ಕೋತಿದ್ದೀರಾ ಡ್ಯಾಡ್. ಸೋಲ ನಿರ್ಧಾರ ಬದಲಿಸಿದ ತಕ್ಷಣ ಸೋಲು ಒಪ್ಕೊಂಡಂಗೆ ಆಗಲ್ಲ. ಇಷ್ಟು ದಿನ ಗುರಿ ಹತ್ರ ಇದೆ ಅಂತ ನೆಚ್ಕೊಂಡು ಅಡ್ಡದಾರಿ ಹಿಡಿದಿದ್ದೆ. ಈಗ ಸುತ್ತಿ ಬಳಸಿ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಗುರಿ ಬದಲಾಗೋದಿಲ್ಲ ಮಗನೇ. ಯಾಕೋ ತುಂಬಾ ದೊಡ್ಡ ರಿಸ್ಕ್ ತಗೋತಾ ಇದ್ದೀರಾ ಅಂತ ಅನಿಸ್ತಿದೆ. ದೊಡ್ಡ ರಿಸ್ಕೇ, ಆದರೆ ನಾನು ಕೈ ಹಾಕ್ತಾ ಇದ್ದೆ. ಡಾರ್ಲಿಂಗ್, ಯಾರು ಸೀನುದ್ರಲ್ವಾ? ನಿನ್ ರೂಮಲ್ಲಿ ಯಾರಾದ್ರೂ ಇದ್ದಾರಾ? ನಾನೇ ಬಂಗಾರಿ. ನಾನು ನೀನು ಅಷ್ಟು ದಡ್ಡಿನೇನ? ಹೆಂಗಸರು ಸೀನಕ್ಕೂ ಗಂಡಸರು ಸೀನಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ? ಇದು ಯಾರು ಹೆಂಗಸರು ಸೀನಿದ್ದು ಕಣ? ಅಯ್ಯೋ ಅಜ್ಜಿ, ನಾನಿನ್ನೂ ಹುಡುಗಿ, ಹೆಂಗ್ಸಲ್ಲ. ಅಮ್ಮ ಇರ್ಬೋದಲ್ವಾ? ಏ, ಅಮ್ಮ ಅಲ್ಲಿ ಸೀನಿದ್ರೆ ಇಲ್ಲಿ ಬರುತ್ತೆ ಸೌಂಡು. ಬರಲ್ಲ ಅಲ್ವಾ? ಬರಲ್ಲ ಬರಲ್ಲ. ರಾಧಿಕಾ, ಅವಳಾಗ್ಲೇ ಗೋರ್ಕೆ ಹೊಡಿತಿದ್ದಾಳೆ. ನನಗೆ ಸೌಂಡು ಕೇಳಿಸ್ತು ಚೆನ್ನಾಗಿ. ಅದು ಈ ಕಡೆಯಿಂದನೇ ಕೇಳಿಸ್ತು. ಏ ಅಮ್ಮ, ಯಾರೋ ಸೀನ್ ಇದಕ್ಕೆ ಇಲ್ಲಿ ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಏನ್ ಗೊತ್ತಾ, ನೀನ್ ನಿದ್ದೆ ಮಾಡಿಲ್ಲ ಅಲ್ವಾ? ನೀನ್ ನಿದ್ದೆ ಮಾಡ್ಬೇಕು ಚೆನ್ನಾಗಿ. ಅಲ್ಲ ಕಣೋ, ನನ್ ಮಾತು ಕೇಳು. ನಾನು ಕ್ಲೀನಾಗಿ ಕೇಳಿಸ್ಕೊಂಡೆ. ಯಾರು ಅದು ನಿದ್ದೆ ಮಾಡಿಲ್ಲ ಅಂದ್ರೆ ಅವ್ನು ಕೇಳಿಸ್ತಾ ಇರುತ್ತೆ. ವಾಶ್ರೂಮ್ ಅಲ್ಲಿ ಯಾರು ಇದಾರಂತ? ಯಾರು ಇಲ್ಲ, ನಾನೇ ಹೋಗಿಲ್ಲ. ಗುಡ್ ನೈಟ್. ನಿಧಿಯವರೇ, ಏನು ಆಗಿಲ್ಲ ಅಲ್ವಾ? ಏನಾಯ್ತಪ್ಪ? ಏನೇನೋ ಆಗ್ತಿದೆ ಸರ್, ಆದ್ರೆ ಹೇಳ್ಕೊಳಕ್ ಆಗ್ತಿಲ್ಲ ಅಷ್ಟೇ. ಹೇಳ್ಕೊಳಕ್ಕಾಗದೆ ಇಷ್ಟೊಂದು ಹೇಳ್ತಾವ್ರೆ. ಹೇಳಕ್ಕಾಗ್ಬಿಟ್ಟಿದ್ರೆ ಏನೋ ಅಂದಂಗಿತ್ತು. ಏನಿಲ್ಲ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಅಯ್ಯೋ, ಕೂತ್ಕೊಳ್ಳೋದಲ್ಲ ಆಮೇಲೆ ಸರ್. ಒಂಟಿ ಸೀನು ಅಪ್ಶಕ್ನ ಅಂತಾರೆ. ನಾನು ಈಗಲೇ ಇನ್ನೊಂದು ಸೀನ್ ಬೇಕು. ಹಾ, ಇನ್ನೂ ಸಲನಾ? ಹಾ, ಏ ರೀ, ಸುಮ್ಮನೆ ರೀ, ಅಜ್ಜಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಮೊದಲೇ ರೀ ಸೌಂಡ್ ಅಂತಿದ್ರು. ರೀ ರೀ ರೀ, ಬೇಡ ರೀ. ಕರುನಾಡ ಕಣ್ಣ